ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 136. ಅವಿನಾಶನೇ ತನ್ನ ತಂದೆ ಎಂಬ ಸತ್ಯ ತಿಳಿದ ನಂತರವೂ ಅಮರ್ ಮಾತ್ರ ಆತನ ಪ್ರೀತಿಯನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ನಿರ್ವಿಕಾರ ಚಿತ್ತದಿಂದ ಎತ್ತಲೋ ನೋಡುತ್ತಾ ಕ್ಷಣಕಾಲ ಯೋಚನೆಯಲ್ಲಿ ಬಿದ್ದ ಅವಿನಾಶ ಅಮರ್ನ ಬಳಿ ಬಂದು, ಅಮರ್ ಮಗ್ನೆ, ನೀನು ಹೇಳಿದ್ದು ನಿಜ. ನೀನು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಒಂದೇ ಒಂದು ಬಾರಿ ಕೂಡ ನಾನು ನಿನ್ನನ್ನು ಪ್ರೀತಿಯಿಂದ ಕಾಣಲಿಲ್ಲ. ಈಗ ಬಂದು ನೀನು ನನ್ನ ಮಗ ಅಂತ ಹೇಳೋ ಯಾವ ಹಕ್ಕು ನನಗಿಲ್ಲ. ನಾನು ಮಾಡಿದ ತಪ್ಪಿಗೆ ಜೀವನವಿಡೀ ಏಕಾಂಗಿಯಾಗಿ ಬಾಳು ಸವಿಸೋದೇ ನನಗೆ ಸರಿಯಾದ ಶಿಕ್ಷೆ. ಇಲ್ಲ, ನಾನು ನಿಮ್ಮ ಈ ಸುಂದರ ಸಂಸಾರವನ್ನು ಬೇರೆ ಮಾಡೋದಿಲ್ಲ. ಕಕ್ಕುಲತೆಯಿಂದ ನುಡಿದು ಮಗನನ್ನು ಮುದ್ದಿಸಿದನು. ಆದರೆ ಅಮರ್ನಿಂದ ಈ ಬಾರಿಯೂ ಅವನಿಗೆ ಪ್ರೀತಿಯ ಅಪ್ಪುಗೆ ಸಿಗಲಿಲ್ಲ. ಅವಿನಾಶನ ಮನಸ್ಸು ಭಾರವೆನಿಸಿತು. ಮಗನ ಪ್ರೀತಿಯನ್ನು ಪಡೆಯುವ ಜತನ ಕೊನೆಯ ಘಳಿಗೆಯಲ್ಲೂ ಅವನ ಕೈ ಹಿಡಿಯಲಿಲ್ಲ. ಅವನು ತನ್ನ ಹಿಡಿತವನ್ನು ಸಡಿಲಗೊಳಿಸಿ ಕ್ಷಮಾಳ ಬಳಿ ಬಂದವನು, ಕ್ಷಮ, ಯಾರದ್ದೋ ಮಾತು ಕೇಳಿ ಹಣದ ಆಸೆಗೆ ಮರುಳಾಗಿ ನಿನ್ನನ್ನು ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದೆ. ನಿನ್ನ ತಂಗಿಯನ್ನು ಮದುವೆಯಾಗಿ ವಿಷ ಉಣಿಸಿ ಸಾಯಿಸಿದೆ. ಆದರೆ ನೀನು ಅದೆಲ್ಲವನ್ನು ಕ್ಷಮಿಸಿ ನನ್ನ ಮಗನನ್ನು ಜೋಪಾನ ಮಾಡಿದೆ. ನಿಮ್ಮ ಈ ಉಪಕಾರವನ್ನು ನಾನು 7 ಜನ್ಮದಲ್ಲೂ ಮರೆಯೋದಿಲ್ಲ ಎಂದು ಕೃಷ್ಣ ಹಾಗೂ ಕ್ಷಮ ಇಬ್ಬರ ಮುಂದೆ ಕೈ ಜೋಡಿಸಿ ಕೃತಜ್ಞತೆ ಸಲ್ಲಿಸಿದನು. ಅವರಿಬ್ಬರು ಏನೊಂದು ಮಾತನಾಡದೆ ನಿರ್ಭಾವುಕರಾಗಿ ಅವಿನಾಶನನ್ನೇ ನೋಡುತ್ತಿದ್ದರು. ನನ್ನ ಮಗನ ಮಾತುಗಳು ನನ್ನ ಕಣ್ತೆರೆಸಿವೆ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸೋದಕ್ಕೆ ನಾನು ಸಿದ್ಧನಿದ್ದೀನಿ. ಈ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಪ್ಪು ಒಪ್ಕೊಂಡು ಶರಣಾಗ್ತೀನಿ. ಆಪ್ಯಾಯಮಾನದಿಂದ ಹೇಳುತ್ತಿದ್ದ ಅವಿನಾಶನ ಧ್ವನಿ ಮೊದಲಿಗಿಂತಲೂ ಕ್ಷೀಣಿಸುತ್ತಿತ್ತು. ಅವಿನಾಶ್, ನಿಮ್ಮ ತಪ್ಪಿನ ಅರಿವು ನಿಮಗಾದ ಮೇಲೆ ಪೊಲೀಸರು ನೀಡುವ ಯಾವ ಶಿಕ್ಷೆಯೂ ನಿಮಗೆ ಅವಶ್ಯಕತೆ ಇಲ್ಲ ಅನ್ನಿಸ್ತದೆ. ನೀವು ನಿಮ್ಮ ತಪ್ಪಿಗೆ ಶಿಕ್ಷೆಯನ್ನೇನೋ ಅನುಭವಿಸಿ ನಿಮ್ಮ ಪಾಪವನ್ನು ತೊಳೆದುಕೊಳ್ಳುವ ಪ್ರಯತ್ನ ಮಾಡಬಹುದು. ಆದರೆ ಅದರಿಂದ ಸತ್ತು ಸ್ವರ್ಗದಲ್ಲಿರುವ ನನ್ನ ತಂಗಿ ಮರಳಿ ಬರ್ತಾಳ? ಕ್ಷಮಾಳ ಪ್ರಶ್ನೆಗೆ ಅವಿನಾಶ ತತ್ತರಿಸಿದನು. ಅವನು ಮಾಡಿದ ತಪ್ಪನ್ನು ನೆನಪಿಸಿ ಇಂಚಿಂಚಾಗಿ ಕೊಲ್ಲಲು ಅವಳ ಆ ಒಂದು ಮಾತಿನ ಬಾಣವೇ ಸಾಕಿತ್ತು. ತಪ್ಪಿತಸ್ಥನಂತೆ ತಲೆ ತಗ್ಗಿಸಿ ನಿಂತಿದ್ದ ಅವಿನಾಶ ನಿರುತ್ತರನಾಗಿ ಕ್ಷಮಾಳನ್ನೇ ದಿಟ್ಟಿಸಿದನು. ಅವಳ ತೀಕ್ಷ್ಣ ನೋಟವನ್ನು ಎದುರಿಸಲಾಗದೆ ಮ್ಲಾನವಾದ ಮುಖ ಹೊತ್ತು ಅಮರ್ನ ಬಳಿ ಬಂದವನು, ಅಮರ್, ನಾನು ಪೊಲೀಸರಿಗೆ ಶರಣಾಗದೇ ಇದ್ದರೂ ಈಗಾಗಲೇ ಶಿಕ್ಷೆನ ಅನುಭವಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಕಣ್ಣೀರಿನ ಶಾಪಕ್ಕೆ ನಾನಾಗಲೇ ಅರ್ಧ ಬೆಂದು ಹೋಗಿದ್ದೀನಿ. ನಾನು ನಿನ್ನ ಬಳಿ ಏನನ್ನು ಕೇಳೋದಿಲ್ಲ. ಒಂದೇ ಒಂದು ಬಾರಿ ನನ್ನನ್ನು ಅಪ್ಪ ಅಂತ ಕೂಗು ಎಂದು ಅಮರ್ನನ್ನು ತನ್ನ ನೀಳ ತೋಳುಗಳಿಂದ ಆಲಂಗಿಸಿದನು. ಈ ಬಾರಿ ಅಮರ್ನ ನಡೆ ಮೊದಲಿಗಿಂತಲೂ ಕೊಂಚ ವಿಭಿನ್ನವಾಗಿತ್ತು. ಅವಿನಾಶನ ಆಲಿಂಗನವನ್ನು ಮತ್ತಷ್ಟು ಬಿಗಿಗೊಳಿಸಿ, ಇನ್ಮುಂದೆ ಯಾವತ್ತೂ ನನ್ನ ಕಣ್ಗೆ ಕಾಣಿಸ್ಕೊಳ್ಬೇಡ ಎಂದು ಧೋರಣೆಯಿಂದ ಅವನನ್ನು ಹಿಂದಕ್ಕೆ ಸರಿಸಿ ಧರಧರನೆ ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದನು. ಒಂದೇ ಒಂದು ಬಾರಿಯಾದರೂ ಮಗನಿಂದ ಅಪ್ಪ ಎಂದು ಕರೆಸಿಕೊಳ್ಳುವ ತನ್ನ ಆಸೆ ಕೊನೆಗೂ ಈಡೇರಲೇ ಇಲ್ಲವಲ್ಲ. ಅವಿನಾಶ ಅಚೇತನನಾಗಿ ಬಂದ ದಾರಿಗೆ ಸುಂಕವಿಲ್ಲ ಎಂದುಕೊಂಡು ತನ್ನ ದಾರಿ ಹಿಡಿದನು. ಬಿರುಗಾಳಿಯಂತೆ ಬಂದ ಅವಿನಾಶ ಬೃಂದಾವನದಲ್ಲಿ ಚಂಡಮಾರುತವನ್ನೇ ಸೃಷ್ಟಿಸುತ್ತಾನೆ ಎಂದು ತಿಳಿದಿದ್ದ ಕ್ಷಮಾಳ ಮನಸ್ಸಿಗೆ ನಿರಾಳವೆನಿಸಿತು. ಅವಿನಾಶ ತನ್ನ ತಂದೆ ಎಂದು ತಿಳಿದಿದ್ದರೂ ಅಮರ್ ಆತನನ್ನು ಅಪರಿಚಿತನಂತೆ ಮಾತನಾಡಿಸಿ ತಮ್ಮ ಪ್ರೀತಿಯನ್ನು ಬಿಟ್ಟುಕೊಡಲಿಲ್ಲವಲ್ಲ ಎಂದು ತಂದೆ ತಾಯಿಯ ಮನಸ್ಸು ಹಿಗ್ಗಿತು. ದೀಪಕ್ ಬೃಂದಾವನ ಮಹಲಿಗೆ ಕಾಲಿಟ್ಟು ಕೆಲವು ತಿಂಗಳು ಕಳೆದಿತ್ತು. ಆಸ್ಪತ್ರೆಯ ಲಘು ಬಗೆಯ ವಾತಾವರಣಕ್ಕಿಂತ ಮನೆಯ ಪ್ರಶಾಂತ ವಾತಾವರಣ, ಕ್ಷಮಾಳ ಪ್ರೀತಿ, ಅವಳ ಆರೈಕೆ ಅವನನ್ನು ಆದಷ್ಟು ಬೇಗ ಚೇತರಿಸಿಕೊಳ್ಳುವಂತೆ ಮಾಡಿತ್ತು. ಈ ಮೊದಲು ಆಸ್ಪತ್ರೆಯಲ್ಲಿ ನರಳುತ್ತಾ ಸಾಯುವ ನಿರ್ಧಾರ ಮಾಡಿದ್ದ ದೀಪಕ್ ಸರಿಯಾಗಿ ಚಿಕಿತ್ಸೆ ತೆಗೆದುಕೊಳ್ಳದೆ, ವೈದ್ಯರಿಗೆ ಸ್ಪಂದಿಸದೆ
ತನ್ನ ಆರೋಗ್ಯವನ್ನು ತಾನೇ ತನ್ನ ಕೈಯಾರೆ ಹಾಳು ಮಾಡಿಕೊಳ್ಳುತ್ತಿದ್ದನು. ಆದರೀಗ ಕ್ಷಮಾಳ ಭಯದಿಂದ ಚಾಚೂ ತಪ್ಪದೆ ವೈದ್ಯರು ನೀಡಿದ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರಿಂದ ಮೊದಲಿಗಿಂತಲೂ ನೋಡಲು ಆರೋಗ್ಯಕರವಾಗಿದ್ದನು. ಈಗ ತನ್ನ ಕೆಲಸವನ್ನು ತಾನೇ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಬೆಳವಣಿಗೆಯಾಗಿದ್ದನು. ತಮ್ಮ ಇಷ್ಟು ಬೇಗ ಸುಧಾರಿಸಿಕೊಳ್ಳುತ್ತಿರುವುದನ್ನು ಕಂಡ ಕ್ಷಮಾಳಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ಮನೆಯವರು ಕೂಡ ಅವನನ್ನು ಅಂಟು ರೋಗಿ ಎಂದು ಅಸಡ್ಡೆ ತೋರದೆ ಅವನನ್ನು ಪ್ರೀತಿಯಿಂದ ಕಾಣುತ್ತಿದ್ದರು. ಏಡ್ಸ್ ಕಾಯಿಲೆಗೆ ತುತ್ತಾದವರನ್ನು ಮುಟ್ಟಿಸಿಕೊಳ್ಳುವುದರಿಂದ ತಮಗೂ ಆ ಕಾಯಿಲೆ ಹರಡುತ್ತದೆ ಎಂದು ತಪ್ಪು ಕಲ್ಪನೆ ಹೊಂದಿದ್ದ ಮನೆಯ ಕೆಲಸಗಾರರಿಗೆ ಕ್ಷಮಾಳೆ ಅದರ ಬಗ್ಗೆ ಅರಿವು ಮೂಡಿಸಿದ್ದಳು. ಸೋಂಕಿತರೊಂದಿಗೆ ಊಟ ಮಾಡುವುದರಿಂದ, ಅಪ್ಪಿಕೊಳ್ಳುವುದರಿಂದ, ತಟ್ಟೆ ಲೋಟ ಮತ್ತು ಪಾತ್ರೆಗಳನ್ನು ಹಂಚಿಕೊಳ್ಳುವುದರಿಂದ, ಅವರ ಉಡುಪನ್ನು ತೊಡುವುದರಿಂದ, ಅವರು ಕೆಮ್ಮಿದಾಗ, ಸೀನಿದಾಗ, ಸೊಳ್ಳೆ, ನೊಣ ಮತ್ತು ಇತರ ಕೀಟಗಳಿಂದ ಯಾವ ಕಾರಣಕ್ಕೂ HIV ತುತ್ತಾಗಲಾರೆವು ಎಂಬ ವಾಸ್ತವಾಂಶ ಅವರೆಲ್ಲರಿಗೂ ಮನದಟ್ಟಾಗಿತ್ತು. ಆಶಾಕಿರಣವನ್ನು ಮೂಡಿಸಿದ್ದ ಅಕ್ಕನಿಗೆ ಅವನು ಜೀವನ ಪರ್ಯಂತ ಋಣಿಯಾಗಿದ್ದನು. ಸದಾ ಮನೆಯಲ್ಲಿಯೇ ಇರುತ್ತಿದ್ದ ಕೃಷ್ಣ ಹಾಗೂ ದೀಪಕ್ ಬಹಳ ಆತ್ಮೀಯರಾದರು. ಭಾವ ಬಾಮೈದುನರ ಸಂಭಾಷಣೆ, ನಗು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರಿಗೂ ಕೆಲವೊಮ್ಮೆ ನಗು ತರಿಸುತ್ತಿತ್ತು. ಅಂದು ಎಂದಿನಂತೆ ಕಂಪನಿಗೆ ಹೊರಟು ನಿಂತಿದ್ದ ಕ್ಷಮ ಆಗಷ್ಟೇ ತನ್ನ ಕೋಣೆಯಿಂದ ಹೊರಬಂದ ಶ್ರೀಪತಿಯನ್ನು ಕುರಿತು, ಶ್ರೀಪತಿ, ನಾನು ಮುಂದೆ ಹೋಗಿರ್ತೇನೆ, ನೀವು ಕಬ್ಬನ್ ಪಾರ್ಕಿನ ಬಳಿ ಹೋಗಿ ಬರ್ತೀರಾ ಕೇಳಿದಳು. ಯಾಕೆ ಕ್ಷಮ, ಏನಾದರೂ ಕೆಲಸ ಇತ್ತಾ? ಶ್ರೀಪತಿ ಅನುಮಾನದಿಂದಲೇ ಪ್ರಶ್ನಿಸಿದನು. ಶ್ರೀಪತಿ, ಅದು ನಮ್ಮ ಕೊಲಿಗೊಬ್ಬರು ತಮ್ಮ ರಿಲೇಷನ್ ಮದುವೆಗೆ ನಮ್ಮ ಕಂಪನಿಯಿಂದಲೇ ಬಟ್ಟೆಗಳನ್ನು ಸಪ್ಲೈ ಮಾಡ್ತೇವೆ ಅಂತ ಹೇಳಿದ್ದಾರಂತೆ. ಅದಕ್ಕೆ ಎಷ್ಟು ಮೆಟೀರಿಯಲ್ಸ್ ಬೇಕಾಗಬಹುದು ಅಂತ ಕ್ಲಾರಿಟಿ ಬೇಕು. ಅವರು ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೇನೆ ಅಂದಿದ್ರು. ನನಗೆ ಬೇರೆ ಕೆಲಸ ಉಂಟು, ನೀವೇ ಹೋಗಿ ವಿಚಾರಿಸಿಕೊಂಡು ಬರ್ತೀರಾ ಪ್ಲೀಸ್ ಎಂದಾಗ ಶ್ರೀಪತಿ ಮರು ಪ್ರಶ್ನಿಸದೆ ಕಬ್ಬನ್ ಪಾರ್ಕಿನತ್ತ ಕಾರು ಚಲಾಯಿಸಿದರೆ ಕ್ಷಮ ಮತ್ತೊಂದು ಕಾರಿನಲ್ಲಿ ಕಂಪನಿಯತ್ತ ನಡೆದಳು. ಡ್ರೈವಿಂಗ್ ಮಾಡುತ್ತಿದ್ದ ಶ್ರೀಪತಿಯ ತಲೆಯಲ್ಲಿ ತಟ್ಟನೆ ಹಲವಾರು ಪ್ರಶ್ನೆಗಳು ಮೂಡಿದವು. ಅಲ್ಲ, ನಮ್ಮ ಕಂಪನಿಯ ಕೆಲಸಗಾರರಂತೆ, ಯಾರಿರ್ಬೋದು? ಕಂಪನಿಯಲ್ಲಿ ಈ ಬಗ್ಗೆ ಯಾರು ಕೂಡ ಮಾತನಾಡ್ತಾ ಇದ್ದಿದ್ದು ನನ್ನ ಕಿವಿಗೆ ಬೀಳಿಲ್ವಲ್ಲ. ಅವರು ಮಾತನಾಡಲೇಬೇಕು ಅಂದಿದ್ರೆ ಕಂಪನಿಯಲ್ಲೇ ಮಾತಾಡ್ಬೋದಿತ್ತಲ್ಲ. ಹೋಗಿ ಹೋಗಿ ಈ ಪಾರ್ಕಿಗೆ ಯಾಕೆ ಬರೋಕ್ಕೆ ಹೇಳಿದರು? ಅದು ಕೂಡ ಕ್ಷಮ ತಮ್ಮ ಸ್ಥಾನವನ್ನು ಮರೆತು ಒಬ್ಬ ಕೆಲಸಗಾರರು ಕರೆದ್ರು ಅಂತ ಒಪ್ಪಿಕೊಂಡಿದ್ದಾರಲ್ಲ. ನಿಜವಾಗಿಯೂ ಅವರು ಯಾರಿರ್ಬೋದು? ಎಷ್ಟೇ ಯೋಚಿಸಿದರೂ ಒಂದೇ ಒಂದು ಪ್ರಶ್ನೆಗೂ ಅವನಲ್ಲಿ ಉತ್ತರವಿರಲಿಲ್ಲ. ಗೊಂದಲದಲ್ಲಿಯೇ ಕಬ್ಬನ್ ಪಾರ್ಕಿನ ಬಳಿ ಕಾರು ನಿಲ್ಲಿಸಿದ ಶ್ರೀಪತಿ ಕ್ಷಮ ಹೇಳಿದ ವ್ಯಕ್ತಿಯನ್ನು ಅರಸುತ್ತಾ ಅವಳು ಹೇಳಿದ ವಿಳಾಸದ ಬಳಿ ಬಂದು ನಿಂತನು. ಆದರೆ ಅಲ್ಲಿ ಯಾರೊಬ್ಬರೂ ಇರದುದನ್ನು ಕಂಡು ಇನ್ನೇನು ಕ್ಷಮಾಳಿಗೆ ಕರೆ ಮಾಡಬೇಕು ಎಂದು ಫೋನನ್ನು ಹೊರತೆಗೆಯುವಷ್ಟರಲ್ಲಿ ಹಿಂಬದಿಯಿಂದ ಯಾರೋ ಶ್ರೀಪತಿ ಎಂದು ಕರೆದಂತಾಗಿ ಹಿಂದಿರುಗಿ ನೋಡಿದನು. ತನ್ನೆದುರು ನಿರ್ಭಾವುಕಳಾಗಿ ನಿಂತಿದ್ದ ಪ್ರಿಯಾಳನ್ನು ಕಂಡೊಡನೆ ಶ್ರೀಪತಿಗೆ ಅತ್ಯಾಶ್ಚರ್ಯದ ಜೊತೆಗೆ ಸಂತೋಷವೂ ಆಯಿತು. ಆದರೆ ಅದನ್ನು ತೋರ್ಪಡಿಸದೆ ಕೋಪ ಬಂದವರಂತೆ ನಟಿಸುತ್ತಾ, ಯಾರು ನೀವು ಎಂದು ಅಪರಿಚಿತನಂತೆ ಪ್ರಶ್ನಿಸಿದನು. ಶ್ರೀಪತಿ, ನನ್ನನ್ನು ಕ್ಷಮಿಸಿ. ನಾನು ನಿಮ್ಮ ಪ್ರಿಯ, ನಿಮ್ಮ ಹೆಂಡತಿ. ನಿಮ್ಮ ಮಾತನ್ನು ಕೇಳದೆ ಹಣದ ವ್ಯಾಮೋಹದಿಂದ ನಿಮ್ಮಿಂದ ದೂರಾಗಿ ತಪ್ಪು ಮಾಡಿಬಿಟ್ಟೆ. ಪಶ್ಚಾತ್ತಾಪದ ಉರಿಯಲ್ಲಿ ಬೆಂದು ಹೋಗಿದ್ದ ಪ್ರಿಯ ಅಚೇತನಳಾಗಿ ಅವನ ಕಾಲ ಬಳಿ ಕುಸಿದು ಕುಳಿತಳು. ಶ್ರೀಪತಿಗೆ ಎಲ್ಲವೂ ಅಯೋಮಯವಾಗಿ ಕಂಡಿತು. ಪ್ರಿಯಾ, ಇದೇನು ಮಾಡ್ತಾ ಇದೆಯಾ? ಇಲ್ಲಿ ಎಷ್ಟೊಂದು ಜನ ಓಡಾಡ್ತಾ ಇದ್ದಾರೆ, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ, ಪ್ಲೀಸ್ ಎದ್ದೇಳು ಎಂದು ಅವಳ ಭುಜವಿಡಿದು ಮೇಲೇಳಿಸಿದವನು, ಪ್ರಿಯಾ, ನಿನ್ನನ್ನು ಕ್ಷಮಿಸೋದಕ್ಕೆ ನಾನ್ಯಾರು? ನನಗೆ ಈಗ ಬಹಳ ಕೆಲಸ ಇದೆ, ಇಲ್ಲಿ ಯಾರನ್ನು ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಎಂದಷ್ಟೇ ಹೇಳಿ ಅವಳಿಗೆ ಬೆನ್ನು ಮಾಡಿ ನಿಂತನು. ಶ್ರೀಪತಿ,
ನೀವು ಕಾಯ್ತಾ ಇರೋದು ಬೇರೆ ಯಾರನ್ನೂ ಅಲ್ಲ, ನನ್ನನ್ನೇ. ದಯವಿಟ್ಟು ಒಂದೇ ಒಂದು ನಿಮಿಷ ನನ್ನ ಮಾತನ್ನು ಕೇಳಿ. ಪ್ರಿಯಾಳ ಗೋಳಾಟ ಮುಗಿಲು ಮುಟ್ಟುತ್ತಿತ್ತು. ಅವಳ ಮಾತು ಶ್ರೀಪತಿಯನ್ನು ಮತ್ತಷ್ಟು ಆಶ್ಚರ್ಯಕ್ಕೊಳಪಡಿಸಿತ್ತು. ಅವಳನ್ನೇ ಅಚ್ಚರಿಯ ಕಣ್ಣುಗಳಿಂದ ದಿಟ್ಟಿಸುತ್ತಿದ್ದಾಗ, ಹೌದು ಶ್ರೀಪತಿ, ಕ್ಷಮಾ ನೀವು ಭೇಟಿ ಮಾಡಬೇಕು ಅಂದ ವ್ಯಕ್ತಿ ನಾನೇ ಎಂದಳು. ಅಂದರೆ ನೀನು ಇಲ್ಲಿಗೆ ಬರ್ತೀಯಾ ಅಂತ ಕ್ಷಮಾರಿಗೆ ಮೊದಲೇ ತಿಳಿದಿತ್ತಾ? ತಿಳಿದು ಕೂಡ ನನ್ನನ್ನು ಇಲ್ಲಿಗೆ ಬರೋದಕ್ಕೆ ಹೇಳಿದ್ರಾ? ಸಾರಿ ಪ್ರಿಯಾ, ನನಗೆ ಕಂಪನಿಯಲ್ಲಿ ಬೇಕಾದಷ್ಟು ಕೆಲಸ ಇದೆ. ನಿನ್ನ ಜೊತೆ ಮಾತನಾಡುವಷ್ಟು ವ್ಯವಧಾನ ನನಗಿಲ್ಲ. ಶ್ರೀಪತಿ ಖಿನ್ನ ಮನಸ್ಕನಾಗಿ ನುಡಿದು ಅವಳತ್ತ ತಿರುಗಿಯೂ ನೋಡದೆ ಅವಳು ಕರೆಯುತ್ತಿದ್ದರೂ ನಿಲ್ಲದೆ ಕಾರು ಚಲಾಯಿಸಿಕೊಂಡು ಮನೆಗೆ ಹಿಂದಿರುಗಿದನು. ಶ್ರೀಪತಿ ಮನೆಗೆ ಬಂದ ಸಮಯದಲ್ಲಿ ಕೃಷ್ಣ ತನ್ನ ಕೋಣೆಯಲ್ಲಿ ನಿದ್ರಿಸುತ್ತಿದ್ದರಿಂದ ಶ್ರೀಪತಿ ಬಂದ ವಿಷಯ ಅವನಿಗೆ ತಿಳಿಯಲಾಗಲಿಲ್ಲ. ಮಧ್ಯಾಹ್ನದ ಊಟದ ಸಮಯದಲ್ಲಿ ಇಬ್ಬರು ಎದುರುಗೊಂಡಾಗ ಕೃಷ್ಣನಿಗೆ ಶ್ರೀಪತಿಯನ್ನು ಕಂಡು ಆಶ್ಚರ್ಯವಾಗಿತ್ತು. ಶ್ರೀಪತಿ, ಇದೇನು, ನೀನು ಕಂಪ್ನಿಗೆ ಹೋಗಲಿಲ್ವಾ? ಕ್ಷಮಾ ನಿನಗೆ ಅದ್ಯಾರನ್ನೋ ಭೇಟಿ ಮಾಡೋದಕ್ಕೆ ಹೇಳಿದ್ಲಲ್ವಾ? ಅದು ಕೃಷ್ಣ. ತಕ್ಷಣಕ್ಕೆ ಏನು ಹೇಳಬೇಕೋ ತಿಳಿಯದ ಶ್ರೀಪತಿ ತಡವರಿಸುತ್ತಾ, ಇಲ್ಲ ಕೃಷ್ಣ, ಯಾಕೋ ತುಂಬ ತಲೆನೋಯ್ತಾ ಇತ್ತು, ಅದಕ್ಕೆ ಹಾಗೆ ಮನೆಗೆ ವಾಪಸ್ ಬಂದುಬಿಟ್ಟೆ. ಕ್ಷಮಾರಿಗೆ ಫೋನ್ ಮಾಡಿ ಕಂಪನಿಗೆ ಬರೋದಿಲ್ಲ ಅಂತ ಹೇಳಿದ್ದೀನಿ ಎಂದವನು ಬೇಗನೆ ಊಟ ಮುಗಿಸಿ ತನ್ನ ಕೋಣೆ ಸೇರಿದನು. ಮೊದಲಿನಿಂದಲೂ ಮಿತಭಾಷಿಯಾಗಿದ್ದ ಶ್ರೀಪತಿಯ ಮಾತಿನಲ್ಲಿ ಕೃಷ್ಣನಿಗೆ ಯಾವ ಅನುಮಾನವೂ ಬಾರದಿದ್ದರೂ ಅವನ ನಡವಳಿಕೆ ಅವನಿಗೆ ಎಲ್ಲೋ ಒಂದು ಕಡೆ ಅನುಮಾನ ಮೂಡುವಂತೆ ಮಾಡಿತು. ಸಂಜೆ ಕ್ಷಮಾ ಮನೆಗೆ ಬರುವುದನ್ನೇ ಕಾಯುತ್ತಿದ್ದ ಶ್ರೀಪತಿ ಅವಳು ಒಳಗೆ ಬಂದೊಡನೆ ಕೋಣೆಯಿಂದ ಹೊರಬಂದು ಪ್ರಿಯಾಳ ಬಗೆಗೆ ವಿಚಾರಿಸಿದನು. ಕ್ಷಮಾ, ಯಾಕೆ ಈ ರೀತಿ ಮಾಡಿದ್ರಿ? ನೀವು ಒಂದೇ ಒಂದು ಬಾರಿಯಾದರೂ ಈ ವಿಷಯದ ಬಗ್ಗೆ ಮಾತನಾಡಲಿಲ್ಲ ಯಾಕೆ? ಅಸಹನೀಯವಾದ ಅವನ ಧ್ವನಿ, ಅರ್ಥವಾಗದ ಪ್ರಶ್ನೆಯನ್ನು ಕೇಳಿ ಕೃಷ್ಣ ಹುಬ್ಬುಗಳನ್ನು ಸಂಕುಚಿಸಿ ಶ್ರೀಪತಿಯತ್ತ ಮುಖ ಮಾಡಿದನು. ಅವನು ಏನನ್ನೋ ಪ್ರಶ್ನಿಸುವ ಮುನ್ನವೇ ಮಾತು ಮುಂದುವರಿಸಿದ ಶ್ರೀಪತಿ, ಕ್ಷಮಾ, ನಾನು ಪ್ರಿಯಾಳನ್ನು ಭೇಟಿ ಮಾಡೋದಕ್ಕೆ ಹೋಗ್ತೀನಿ ಅಂತ ನಿಮಗೆ ಮೊದಲೇ ತಿಳಿದಿತ್ತು. ಆದರೂ ಯಾಕೆ ಏನೂ ಹೇಳಲಿಲ್ಲ? ನನ್ನ ಅವಳ ನಡುವಿನ ಸಂಬಂಧ ಮುರಿದು ಎಷ್ಟೋ ವರ್ಷಗಳೇ ಕಳೆದಿವೆ. ಅವಳ ಬಗ್ಗೆ ತಿಳಿದುಕೊಳ್ಳುವ ಯಾವ ಆಸಕ್ತಿಯೂ ನನಗಿಲ್ಲ. ದಯವಿಟ್ಟು ನೀವು ಪುನಃ ಅವಳನ್ನು ನನ್ನ ಜೊತೆ ಸೇರಿಸೋ ಪ್ರಯತ್ನ ಮಾಡಬೇಡಿ. ನನಗೆ ಅವಳೊಂದಿಗೆ ಬದುಕುವ ಆಸೆ ಕಿಂಚಿತ್ತೂ ಇಲ್ಲ ಎಂದು ನಿರ್ಲಿಪ್ತತೆಯಿಂದ ಕೈ ಮುಗಿದನು. ಶ್ರೀಪತಿ, ಅದು... ಕ್ಷಮಾ ಏನನ್ನೋ ಹೇಳುವ ಮುನ್ನವೇ ಮನೆಯ ಮುಂದೆ ಕಾರು ನಿಂತ ಶಬ್ದವಾಯಿತು. ಎಲ್ಲರೂ ಒಮ್ಮೆಲೆ ಬಾಗಿಲಿನತ್ತ ಮುಖ ಮಾಡಿದರು. ಪ್ರಿಯಾಳಿಗೆ ನಿಜಕ್ಕೂ ತನ್ನ ತಪ್ಪಿನ ಅರಿವಾಗಿದೆಯೇ? ಶ್ರೀಪತಿಯವಳನ್ನು ಕ್ಷಮಿಸಿ ಹೆಂಡತಿ ಎಂದು ಒಪ್ಪಿಕೊಳ್ಳುವನೆ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಹೈಪ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.